ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ತಿಂಡಿ ನಾನು ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವರು ಪಪಾಯ ಕಟ್ ಮಾಡಿಕೊಟ್ರು. ನಮ್ಮ ಭುವಿ ನೋಡ್ತಾ ಇದ್ಲು. ಹಾಗೆ ನಾನು ಬೇಳೆ ತರಕಾರಿ ಬೇಯಿಸ್ಕೊಂಡು ಒಗ್ಗರಣೆಗೆ ನುಗ್ಗೆಕಾಯಿ ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡೆ. ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಮಕ್ಕಳು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಹುಡ್ರಿ ನನ್ನ ಮಗನ ಬಾಯಿ ಹೇಳಿ ಕಳಿಸಿ ಇವಳಿಗೆ ತಿಂಡಿ ತಿನ್ನಿಸಿ ಇವಳು ರೆಡಿ ಮಾಡಿ ಇವಳನ್ನ ಸ್ಕೂಲಿಗೆ ಕಳಿಸ್ಕೊಟ್ಟು ನಾನು ಒಳಗಡೆ ಬಂದು ನಿನ್ನ ಡೈಲಿ ಕೆಲಸ ಮುಗಿಸ್ಕೊಂಡೆ. ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಹೂವು ಇತ್ತು, ಹೂವು ಪೋಣಿಸ್ಕೊಂಡು ನಿನ್ನೆ ಮಾಡಿರೋ ಹೊಯ್ಯ ಹಪ್ಪಳ ಇತ್ತು, ಅದನ್ನು ಬಿಸಿಲಿಗೆ ಹಾಕಬೇಕಿತ್ತು. ಪಟಾಪಟ್ಟನಾಗೆ ಬಿಸಿಲಿಗೆ ಹಾಕಿ ಮಜ್ಜಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿಲಿಗೆ ಹಾಕಬೇಕಿತ್ತು, ಅದನ್ನು ಬಿಸಿಲಿಗೆ ಹಾಕಿ ಒಳಗಡೆ ಬಂದು ಪಪ್ಪಾಯ ಕಟ್ ಮಾಡಿಟ್ಟಿದ್ರು. ಹೊಟ್ಟೆ ಹಸಿವಾಗಿತ್ತು. ಬೇಗ ಪಪ್ಪಾಯ ತಿಂದ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡೆ. ಹಾಗೆ ನಮ್ಮ ಮನೆ ಹತ್ರ ಒಂದು ಚೋಡಮ್ಮನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ನಾನು ಪೋಣಿಸಿರೋ ಹೂವನ್ನ ದೇವರಿಗೆ ಹಾಕಿ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ ಅಂದ್ಕೊಂಡು ಕೇಳ್ಕೊಂಡು ಬಂದು ನನ್ನ ಗಾಡಿ ಚಾರ್ಜ್ ನೋಡಿದೆ. ಇವತ್ತಿಗೆ ಆಗುತ್ತೆ ಚಾರ್ಜ್ ಅಂದ್ಕೊಂಡು ಬಡ ಟೊಮೊಟೊ ಬಾತ್ ತಿಂದ್ಕೊಂಡು ನಾನು ರೆಡಿಯಾಗಿ ಹೆಲ್ಮೆಟ್ ಹಾಕ್ಕೊಂಡು ನಾನು ಹೊರಟೆ ದಾವಣಗೆರೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.